ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಕರ್ನಾಟಕದ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ಅದರಲ್ಲೂ ತಮ್ಮ ವೇಗದ ಬೌಲಿಂಗ್ನಿಂದ ಎದುರಾಳಿ ತಂಡದ ದಿಗ್ಗಜ ಬ್ಯಾಟ್ಸ್ಮನ್ಗಳ ಬೆವರಿಳಿಸಿ ವಿಕೆಟ್ ಬೀಳಿಸುತ್ತಿದ್ದ ಪೀಣ್ಯ ಎಕ್ಸ್‌ಪ್ರೆಸ್ ಎಂದೇ ಮನೆ ಮಾತಾದ ಕರ್ನಾಟಕದ ಹೆಮ್ಮೆಯ ಆಟಗಾರ ದೊಡ್ಡ ನರಸಯ್ಯ ಗಣೇಶ್ ಅವರ ಸಾಧನೆ ಕಿರಿಯ ಆಟಗಾರರಲ್ಲಿ ಎಂದಿಗೂ ಹುರುಪು ತುಂಬುವಂಥದ್ದು. ಇವರು 3 ರಣಜಿ ಹಾಗೂ 2 ಇರಾನಿ ಟ್ರೋಫಿ ಗೆದ್ದ ಕರ್ನಾಟಕ ತಂಡದ ಪ್ರಮುಖ ಆಟಗಾರರೂ ಹೌದು. ಕರ್ನಾಟಕ ಸರ್ಕಾರದಿಂದ ಇವರಿಗೆ ಏಕಲವ್ಯ ಪ್ರಶಸ್ತಿ ಕೂಡ ದೊರೆತಿದೆ. 1973ರ ಜೂನ್ 30ರಂದು ಬೆಂಗಳೂರಿನಲ್ಲಿ ಹುಟ್ಟಿದ ಗಣೇಶ್ ಅವರಿಗೆ ಎಳವೆಯಿಂದಲೇ ಕ್ರಿಕೆಟ್ನತ್ತ ಸೆಳೆತ ಉಂಟಾಯಿತು. ಕರ್ನಾಟಕ ಕಿರಿಯರ ತಂಡದಲ್ಲಿ ಆಡಿ ತಮ್ಮ ವೇಗದ ಬೌಲಿಂಗ್ನಿಂದ ಸಾಕಷ್ಟು ವಿಕೆಟ್ ಪಡೆದು ಗಮನ ಸೆಳೆದ ಗಣೇಶ್ ಅವರು 1994-95ರ ಸಾಲಿನಲ್ಲಿ ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ ಕರ್ನಾಟಕದ ಪರವಾಗಿ ತಮಿಳುನಾಡು ತಂಡದ ಎದುರು ತಮ್ಮ ಚೊಚ್ಚಲ ರಣಜಿ ಪಂದ್ಯ ಆಡಿದರು. ರಣಜಿ, ಇರಾನಿ ಪಂದ್ಯಾವಳಿಗಳು ಸೇರಿದಂತೆ 104 ಫಸ್ಟ್ ಕ್ಲಾಸ್ ಕ್ರಿಕೆಟ್ ಪಂದ್ಯಗಳನ್ನು ಆಡಿರುವ ಗಣೇಶ್ ಅವರು 365 ವಿಕೆಟ್ ಪಡೆದಿದ್ದಾರೆ. 1 ಸೆಂಚುರಿ ಮತ್ತು 7 ಹಾಫ್ ಸೆಂಚುರಿಗಳೊಂದಿಗೆ 2023 ರನ್ಗಳನ್ನು ಬಾರಿಸಿದ್ದಾರೆ. 1997ರ ಜನವರಿಯಲ್ಲಿ ಕೇಪ್ ಟೌನ್ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ಎದುರಿನ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪರವಾಗಿ ಆಡುವ ಮೂಲಕ ದೊಡ್ಡ ಗಣೇಶ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಡಿಯಿಟ್ಟರು. ಇವರು 4 ಟೆಸ್ಟ್ ಹಾಗೂ 1 ಒನ್ ಡೇ ಇಂಟರ್ನ್ಯಾಷನಲ್ ಪಂದ್ಯಗಳನ್ನು ಆಡಿದ್ದಾರೆ. 2007ರಲ್ಲಿ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದ ಗಣೇಶ್ ಇಂದಿಗೂ ಕ್ರಿಕೆಟ್ನೊಂದಿಗಿನ ತಮ್ಮ ನಂಟನ್ನು ಉಳಿಸಿಕೊಂಡಿದ್ದಾರೆ. ಗೋವಾ ತಂಡದ ಕೋಚ್, ಕರ್ನಾಟಕ ತಂಡದ ಮುಖ್ಯ ಆಯ್ಕೆಗಾರ ಹಾಗೂ ಕೆಪಿಎಲ್ ದಾವಣಗೆರೆ ತಂಡದ ಕೋಚ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ವಿಶ್ವಕಪ್ ಕ್ರಿಕೆಟ್ ನಡೆಯುತ್ತಿರುವ ಈ ಹೊತ್ತಿನಲ್ಲಿ ದೊಡ್ಡ ಗಣೇಶ್ ರಂತಹ ಒಬ್ಬ ಹಿರಿಯ ಆಟಗಾರನ ಅನುಭವದ ನುಡಿಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಕರ್ನಾಟಕದ ಖ್ಯಾತ ಕ್ರಿಕೆಟ್ ಆಟಗಾರ ದೊಡ್ಡ ಗಣೇಶ್ ಅವರ ಒಂದು ಕಿರುಪರಿಚಯ ಈಗಾಗಲೇ ನೀವು ನೋಡಿದ್ದೀರಾ. ಬನ್ನಿ ನೇರವಾಗಿ ಅವ್ರ ಜೊತೆ ಮಾತುಕತೆ ಶುರು ಮಾಡೋಣ. ನಮಸ್ಕಾರ ಗಣೇಶ್ ಅವರೇ. ನಮಸ್ತೆ ರಿತೀಶ್. ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಈ ಒಂದು ಮಾತುಕತೆ ನಾವು ವಿಶ್ವಕಪ್ ಶುರುವಾಗಿರೋದ್ರಿಂದ ಅದರ ಒಂದು ಸುತ್ತಮುತ್ತನೇ ಮಾತುಕತೆ, ನಿಮ್ಮ ಒಂದು ಅನುಭವ ಮತ್ತು ಅನಿಸಿಕೆಗಳನ್ನು ಕೇಳೋಣ ಅಂತ ಬಂದಿದ್ವಿ. ಮೊದಲನೇದಾಗಿ ನಿಮಗೆ ವಿಶ್ವಕಪ್ ಅಂದರೆ ಏನು ನೆನಪಾಗುತ್ತೆ? ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಕ್ರಿಕೆಟ್ ಆಟಗಾರ ಆಗೋಕ್ಕೂ ಮುಂಚೆ ನೀವು ಖಂಡಿತ ಒಬ್ಬ ಕ್ರಿಕೆಟ್ ಅಭಿಮಾನಿ. ಸೊ ಕ್ರಿಕೆಟ್ ಅಭಿಮಾನಿಯಾಗಿ ನಿಮಗೆ ನೆನಪಲ್ಲಿರುವಂಥ ವಿಶ್ವಕಪ್ ಯಾವುದು? 1983 ಅನ್ಡೌಟ್ಲಿ. ಯಾಕಂದರೆ ಅವಾಗ ಇನ್ನೂ ನಾವು ಚಿಕ್ಕ ಹುಡುಗರು ಇದ್ವು, ಇನ್ನೂ 3ನೇ ಕ್ಲಾಸ್ ಸ್ಟಡಿ ಮಾಡ್ತಾಯಿದ್ದೆ. ಅವಾಗ ತಾನೇ ಇವಾಗ ಟೆಲಿವಿಷನ್ ಬೇರೆ ಬಂದಿತ್ತು. ಆವಾಗ ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟೆಲಿವಿಷನ್ ಇದ್ದಿದ್ದು. ನಿಮಗೆ ಗೊತ್ತು, ಊರಲ್ಲಿ ಒಂದು 50 ಮನೆಗೆ ಒಂದೇ ಟೆಲಿವಿಷನ್ ಇರ್ತಾಯಿದ್ದು. ಆವಾಗ ನಮ್ಮಲ್ಲಿ ಒಂದು ಟೆಲಿವಿಷನ್ ಇತ್ತು. ನಮ್ಮದು ಕುಟುಂಬದ ಒಂದು ದೊಡ್ಡ ಕುಟುಂಬ. ಅಂದರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಣ್ಣ ತಮ್ಮದಿರೆಲ್ಲ ಒಟ್ಟಿಗೆ ಆ ಮ್ಯಾಚ್ಗಳ್ನ ನೋಡಿ ಆನಂದ ಪಡ್ತಾಯಿದ್ವು. 1983 ಅದು ವರ್ಲ್ಡ್ ಕಪ್ಪು, ಕಪಿಲ್ ದೇವ್ ಒಂದು ವರ್ಲ್ಡ್ ಕಪ್ನ ತಂದುಕೊಟ್ರು. ಅದೊಂದು ನಮಗೆಲ್ಲ ಇನ್ಸ್ಪೈರ್ ಆಗಿ ನಾವು ಕೂಡ ಫಸ್ಟ್ ಅಭಿನಯ ಆಗಿದ್ವು. ಅದಾದಮೇಲೆ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರೊಫೆಷನಲ್ ಕ್ರಿಕೆಟ್ ಆಡಿ ಇಂಡಿಯಾಗೆ ಆಡೋಕ್ಕೆ ಸ್ಫೂರ್ತಿನೇ ಅವ್ರದ್ದೊಂದು ತಂಡ ಅಂತ ಹೇಳ್ಬೋದು. ಖಂಡಿತ. ಸೊ 1983 ಅಂತೂ ಇಡೀ ಭಾರತ ಜೊತೆಗೆ ಇಡೀ ವಿಶ್ವನೇ ಒಂದು ಕ್ರಿಕೆಟ್ನಲ್ಲಿ ಒಂದು ಮರ್ಯಾದೆ ಆಗದಂತಹ ಒಂದು ಸಂದರ್ಭ. ಸೊ ಅದರಿಂದ ನೀವು ಪ್ರೇರಣೆ ಪಡೆದು ಮುಂದೆ ಕ್ರಿಕೆಟ್ ಅಭಿಮಾನಿಯಿಂದ ಕ್ರಿಕೆಟ್ ಆಟಗಾರ ಕೂಡ ಆಗುವಂಥ ಹಂತಕ್ಕೆ ಬಂದಿದ್ದೀರಾ. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡುವಂಥದ್ದು. ಸರ್, ನಿಮ್ಮ ಬಾಲ್ಯದ ದಿನಗಳೆಲ್ಲ ಕಳೆದಿದೆಯಲ್ಲಿ? ಯಾವ ಊರು? ಅಂದರೆ ಬಾಲ್ಯದ ದಿನಗಳಲ್ಲಿ ನಾನು ಹುಟ್ಟಿದ್ದು ಇದೆ. ಅಂದರೆ ಊರು ನಮ್ಮದು ಬೇರೆ, ಅಂದರೆ ರಂಗಯ್ಯನಪಾಳ್ಯ ಅಂತ, ನೆಲಮಂಗಲಲ್ಲಿ ಹುಟ್ಟಿದ್ದು. ಬಟ್ ಬೆಳೆದಿದ್ದು ಇಲ್ಲೇ ನಾನು ಬೆಳೆದ ಪೀಣ್ಯಲ್ಲಿ. ಆವಾಗ ನಮ್ಮದು ಇವಾಗ ಏನಂದರೆ ಗ್ರಾಮೀಣ ಒಂದು ಪ್ರದೇಶ ಇತ್ತು. ಅದಾದಮೇಲೆ ಸ್ಲೋಲಿ ಇದು ಡೆವಲಪ್ ಆಯಿತು, ಇಂಡಸ್ಟ್ರಿ ಆಗಿ ಆವಾಗ ಡೆವಲಪ್ ಆಗಿರೋದು. ಬಟ್ ಹುಟ್ಟು ಬೆಳೆದಿದ್ದೆಲ್ಲ ನಾನು ಪೀಣ್ಯಲ್ಲೇ ಹುಟ್ಟು ಬೆಳೆದಿದ್ದು. ನಂದು ವ್ಯಾಸಂಗ ಎಲ್ಲ ಕೂಡ ಪೀಣ್ಯದಲ್ಲೇ. ಪೀಣ್ಯ ಎಜುಕೇಷನ್ ಸೊಸೈಟಿ ಅಂತ ಸ್ಕೂಲಲ್ಲಿ, ಆಮೇಲೆ ಗೌರ್ಮೆಂಟ್ ಸ್ಕೂಲು, ಆಮೇಲೆ ಕಾರ್ಪೊರೇಷನ್ ಸ್ಕೂಲು, HMT ಸ್ಕೂಲ್. ಕ್ರಿಕೆಟ್ಗೋಸ್ಕರ ಬೇರೆ ಬೇರೆ ಸ್ಕೂಲ್ಗಳನ್ನ ಬದಲಾವಣೆ ಮಾಡೋಂಥ ಸಂದರ್ಭಗಳು ಬಂತು. ಯಾಕಂದರೆ ಕ್ರಿಕೆಟ್ ನನಗೆ ಈಟ್ ಕ್ರಿಕೆಟು, ಸ್ಲೀಪ್ ಕ್ರಿಕೆಟು, ಡ್ರಿಂಕ್ ಕ್ರಿಕೆಟ್ ಒಂದು ಡ್ರೀಮ್ ಇದ್ದಿದ್ದರಿಂದ, ಭಾರತಕ್ಕೆ ಆಡಬೇಕಂತ ಒಂದು ಹುಚ್ಚಿದ್ದರಿಂದ ನಾನು ಸ್ವಲ್ಪ ನಂದು ಸ್ಟಡೀಸು ಸ್ವಲ್ಪ ಸ್ಯಾಕ್ರಿಫೈ ಮಾಡಬೇಕಾಯ್ತು. ಬರೀ ನಾನು ಏನಂದರೆ ನಂದು ಗೋಲ್ ಇದ್ದಿದೆ ಇಂಡಿಯಾಗೆ ಆಡಬೇಕು ಅಂತ. ಅದೊಂದು ಅಚೀವ್ ಮಾಡಿದೆ ನಾನು. ಮುಂದೆ ಎಲ್ಲ ಒಂದು ಕಡೆ ಕೊರಗಿದೆ. ಅಂದರೆ ವಿದ್ಯಾಭ್ಯಾಸ ಸ್ವಲ್ಪ ಕಡೆಗಣಿಸಿದಂತಲ್ಲ. ಇವಾಗಿನ ಹುಡುಗರು ದಯಮಾಡಿ ನಾವು ಮಾಡಿರೋ ತಪ್ಪು ನೀವು ಮಾಡಿ ದಯವಿಟ್ಟು ಎರಡನ್ನೂ ಎರಡು ಕಣ್ಗಳಿದ್ದಂಗೆ
ಒಂದು ಸ್ಪೋರ್ಟ್ಸು, ಒಂದು ವಿದ್ಯೆ ಕೂಡ ತುಂಬ ಇಂಪಾರ್ಟೆಂಟ್. ನನಗೆ ಇವತ್ತು ವಿದ್ಯೆ ಇದ್ದಿದ್ರೆ ತುಂಬ ಹೆಲ್ಪ್ ಆಗಿರೋದು. ಇವಾಗ ನನಗೆ ಏನಾದರೂ ಇವಾಗ ಜರ್ನಲಿಸಮ್ ಆಗಲಿ, ಇವಾಗ ಕ್ರಿಕೆಟ್ ಕಾಲಮ್ಸ್ ಬರೆಯೋದಾಗಲಿ, ಇವೆಲ್ಲ ಆಗಿದ್ದಿದ್ರೆ, ಯಾಕಂದರೆ ನಾವು ಓದಿದ್ದು ಕನ್ನಡ ಮೀಡಿಯಮು, ನಾವು ಇಂಗ್ಲೀಷ್ ಅಲ್ಲ. ಬಟ್ ಇವತ್ತು ನಮಗೆ ಕ್ರಿಕೆಟು ಎಲ್ಲ ನಮಗೆ ಕಲಿಸ್ಕೊಟ್ಟಿದೆ, ನಮಗೆಲ್ಲ ಭಾಷೆನ ಕಲಿಸ್ಕೊಟ್ಟಿದೆ ಕ್ರಿಕೆಟ್. ಅದರಿಂದ ನಾವು, ಯಾಕಂದರೆ ಇವತ್ತು ಊಟ ಮಾಡ್ತಿರೋದೇ ಕ್ರಿಕೆಟ್. ಅದರಿಂದ ನಾವು ಕ್ರಿಕೆಟ್ನ ನಾವು ಒಂಥರ ಎರಡನೇ ದೇವರು ಅಂತ ನಾವು ಪ್ರೀತಿ ಮಾಡ್ತಾಯಿದ್ದೀವಿ. ಸರ್, ಮುಂದೆ ನಾವು ವಿಶ್ವಕಪ್ ವಿಚಾರಕ್ಕೆ ಬಂದರೆ, ಭಾರತ 1983 ಆದಮೇಲೆ ವಿಶ್ವಕಪ್ನಲ್ಲಿ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿ ಕೂಡ ಎದುರು ನೋಡುವಂಥ ಕ್ಷಣ, ವಿಶ್ವಕಪ್ ಅಂದ ತಕ್ಷಣವೇ ನಾವು ಅದನ್ನು ಎದುರು ನೋಡ್ತಾ ಇದ್ವಿ. ಅದರಲ್ಲಿ ಕರ್ನಾಟಕದ ಆಟಗಾರರ ಪಾತ್ರ ಅಂತೂ ತುಂಬ ದೊಡ್ಡದು ಇರ್ತಾಯಿತ್ತು. 83ರಿಂದ ಹಿಡಿದು ಆಲ್ಮೋಸ್ಟ್ ಇತ್ತೀಚಿನವರೆಗೂ ಎಲ್ಲ ಕ್ರಿಕೆಟ್ 2011ರ ಒಂದು ವರ್ಲ್ಡ್ ಕಪ್ ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ನಮ್ಮ ಕರ್ನಾಟಕದ ಆಟಗಾರರು ಇರ್ತಾಯಿದ್ರು. ಅದರಲ್ಲೂ ನಮ್ಮ ಆಟಗಾರರ ಸಾಧನೆ ಒಂದು ಮಟ್ಟದಲ್ಲಿ ಒಂದು ಕೈ ಮೇಲೆ ಇರ್ತಾಯಿತ್ತು. ಸೊ ಈ ಒಂದು ಶಿಸ್ತು ಆಗಲಿ ಅಥವಾ ಈ ಒಂದು ಕರ್ನಾಟಕದ ಆಟಗಾರರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸೊ ನಿಮಗೆ ಏನು ಅನಿಸುತ್ತೆ ಅಂದರೆ ಇದ್ರ ಬಗ್ಗೆ ಹೇಳೋದು? ಎಲ್ಲ ಅದನ್ನೊಂದು ಕ್ರೆಡಿಟ್ ಎಲ್ಲ ಇದು ಗೋಸ್ ಟು ನಮ್ಮ ಸೀನಿಯರ್ಸ್ಗೆ. ಅದು ಲೆಗಸಿ ಕಾಪಾಡ್ಕೊಂಬಂದಿದ್ದಾರೆ. ಯಾಕಂದರೆ 1975 ಆಮೇಲೆ 79 ಅವಾಗ GR ವಿಶ್ವನಾಥ್, ಬ್ರಿಜೇಶ್ ಪಟೇಲು ಅವರು ಇದ್ದರು ವಿಶ್ವಕಪ್ ಟೀಮಲ್ಲಿ. ಆವಾಗಿಂದನೇ ನಾವು ಅದನ್ನು ಲೆಗೆಸಿ ಉಳಿಸ್ಕೊಂಬಂದಿದ್ದೀವಿ ಇಲ್ಲಿವರೆಗೂ. ಅಟ್ಲೀಸ್ಟು 3 ಜನ 4 ಜನ 2 ಆ ಥರ ವರ್ಲ್ಡ್ ಕಪ್ ಟೀಮಲ್ಲಿ ಅವರು ಇದ್ದೀವಿ. ಯಾಕಂದರೆ ನಮ್ಮದು ಕ್ರಿಕೆಟ್ದು ಆ ಥರ ಬೆಳ್ಕೊಂಬಂದಿದೆ. ಅಂದರೆ ಅದಕ್ಕೆ ಎಲ್ಲ ಪ್ರೇರಣೆ ಕೂಡ ನಮ್ಮ ಕರ್ನಾಟಕದ ಎಲ್ಲ ಅಭಿಮಾನಿಗಳು, ಅವರುಗಳ ಪ್ರೋತ್ಸಾಹದಿಂದ ಈ ಒಂದು ಕರ್ನಾಟಕ ಈ ಮಟ್ಟಕ್ಕೆ ಬೆಳೆದಿದೆ. ನಾವು ಹಿರಿಯರಿಗೆ ನಾವು ಒಂದು ಇದು ಹೇಳಬೇಕು, ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ಪ್ರಸನ್ನ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, GR ವಿಶ್ವನಾಥ್, ಬ್ರಿಜೇಶ್ ಪಟೇಲ್, ಇವ್ರಿಗೆಲ್ಲನೂ ಕೂಡ ನಾವು, ಸದಾನಂದ ವಿಶ್ವನಾಥ್, ಅಂದರೆ ಇವರೆಲ್ಲ ರೋಲ್ ಮಾಡೆಲ್ಸ್ ನಮ್ಗಳಿಗೆ. ನಾವು ಕ್ರಿಕೆಟ್ ಆಡಬೇಕಂದ್ರೆ ಅವರು ಕೂಡ ನಮಗೆ ಪ್ರೇರಣೆ. ಅದಾದಮೇಲೆ ಸೆಕೆಂಡ್ ಸ್ಟ್ರೆಂತ್ ಏನು ಇವಾಗ ನಮ್ಮದು ಅನಿಲ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ವೆಂಕಿ, ದ್ರಾವಿಡ್, ಇದು ನಮ್ಮದು, ಅದು ನಮ್ಮ ಲೆಗೆಸಿ ಸ್ಟಾರ್ಟ್ ಆಯಿತು. ಅಂದರೆ ನಾವೊಂದು ಎಕ್ಸಾಂಪಲ್ಗಳು ಸೆಟ್ ಮಾಡ್ಕೊಂಬತ್ತಾ ಇದ್ವಿ. ನಮ್ಮ ಲೆಗೆಸಿ ಮುಗಿದ್ಮೇಲೆ ವಿನಯ್ ಕುಮಾರ್, ಅಭಿಮನ್ಯು ಮಿಥುನ್, KL ರಾಹುಲ್, ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್, ಇವ್ರದ್ದೊಂದು ಲೆಗೆಸಿ ಸ್ಟಾರ್ಟ್ ಆಯಿತು. ಅದೇ ರೀತಿ ಹಂಗನ್ನೇ ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಮ್ಮ ಟೀಮಲ್ಲಿ ಇವಾಗ ನಮಗೆ ನೀವು ನೋಡ್ತಾ ಇರ್ಬೋದು, ನಮ್ಮದು ರಂಜಿ ಟೀಮು ಇವಾಗ ಬೆನ್ ಸ್ಟ್ರೆಂತು ಚೆನ್ನಾಗಿದೆ, ಟೀಮು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ಇವಾಗ ಕರ್ನಾಟಕದವರು ಕೂಡ ಇದರಲ್ಲಿ ನಮ್ಮ ಭಾರತ ತಂಡದಲ್ಲಿದ್ದಾರೆ. ಒಂದು ಹೆಮ್ಮೆಯ ವಿಷಯ ಕೂಡ ಹೌದು. ಸೊ ಅದೆಲ್ಲದಕ್ಕೂ ಕಾರಣ ನಮ್ಮ ಹಿಂದಿನವರು ಅಥವಾ ನಮ್ಮ ಹಿರಿಯ ಆಟಗಾರರು ಹಾಕ್ಕೊಟ್ಟಿರುವಂತಹ ಒಂದು ಡಿಸಿಪ್ಲಿನ್ ಆಗಲಿ ಅಥವಾ ಆ ಒಂದು ಶ್ರದ್ಧೆ ಅಂತ. ಖಂಡಿತವಾಗಿ ನೀವೇ ನೋಡಿರ್ಬೋದು. ಇವಾಗ 2 ರಾಹುಲ್ ಇದ್ದಾರೆ, ಒಂದು KL ರಾಹುಲ್, ಇನ್ನೊಂದು ರಾಹುಲ್ ದ್ರಾವಿಡ್. ಅಂದರೆ ಇಬ್ಬರು 6ರಿಂದನೇ ಸ್ಟಾರ್ಟ್ ಆಗ್ತದೆ. ಒಂದು ಎಕ್ಸಾಂಪಲ್ ಸೆಟ್ ಮಾಡೋದು. ರಾಹುಲ್ ದ್ರಾವಿಡ್ ಲೆಜೆಂಡ್, ಅವರೊಬ್ಬ ಲೆಜೆಂಡ್ರಿ ಕ್ರಿಕೆಟರ್, ವಿಷನ್ನು, ಕ್ರಿಯೇಟಿವಿಟಿ ಕೋಚು, ಕ್ರಿಕೆಟರ್ ಆಗಿದ್ದರು. ಅಂದರೆ ಅವರು ಜೀವನದಲ್ಲಿ ಅದೇ ರೀತಿ ಬೆಳ್ಕೊಂಬಂದಿರೋದು. ಯಾಕಂದರೆ ನಾವು ಒಟ್ಟಿಗೆ ಅಂಡರ್-19 ಒಟ್ಟಿಗೆ ಆಡಿದವರು, ಒಂದೇ ಕ್ಲಬ್ ಆಡಿದ್ವು. ಅಂದರೆ ಅದೇ ರೀತಿ ನಾವು ಕರ್ನಾಟಕಕ್ಕೂ ಆಡಿದ್ವು, ಅದೇ ಥರ ಭಾರತಕ್ಕೂ ಆಡಿದ್ವು. ಅಂದರೆ ಇವಾಗ ಸೀನಿಯರ್ಸು ಸ್ವಲ್ಪ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಎಲ್ಲ ಎಜುಕೇಟೆಡ್ಗಳು, ಕುಂಬೆ ಇರ್ಬೋದು, ಶ್ರೀನಾಥ್ ಇರ್ಬೋದು, ಇವರೆಲ್ಲ ಇಂಜಿನಿಯರ್ಗಳು. ಅಂದರೆ ನಮಗೆ ಒಂದು ಟೀಮ್ ಏನು ಬಿಲ್ಟ್ ಮಾಡಿದ್ವು. ಇವಾಗ GR ವಿಶ್ವನಾಥ್, ಬ್ರಿಜೇಶ್ ಪಟೇಲ್ ಅವ್ರದ್ದು 1983 ನಾವು 83 ನಾವು ವರ್ಲ್ಡ್ ಕಪ್ ಗೆದ್ವು. ಅದೇ ರೀತಿ ಕರ್ನಾಟಕ ಗೆದ್ದರು. ಅವಾಗ ಕರ್ನಾಟಕ ಟೀಮು ಆಲ್ಮೋಸ್ಟ್ ಇಂಡಿಯನ್ ಟೀಮ್ ಥರ ಇತ್ತು. ಇವಾಗ ಅದೇ ರೀತಿ ಇವಾಗೂ ನಮ್ಮದು ಆ ಲೆಗೆಸಿ ಬೆಳೆಸ್ಕೊಂಬಂದ್ಬಿಟ್ಟಿದ್ವಿ ನಾವು. ಸರ್, ನೀವೇ ಹೇಳಿದಾಗ ಈಗ ರಾಹುಲ್ ದ್ರಾವಿಡ್ ಅವ್ರ ಜೊತೆ ನೀವು ಅಂಡರ್-19 ಆಡ್ತಾಯಿದ್ರಿ. ಜೊತೆಗೆ ಈಗ ರಾಹುಲ್ ದ್ರಾವಿಡ್ ಅವರು ನಮ್ಮ ಇಂಡಿಯನ್ ಕೋಚ್ ಕೂಡ ಆಗಿದ್ದಾರೆ. ಸೊ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ? ರಾಹುಲ್ ದ್ರಾವಿಡ್ ಅವರು ಒಂದು ಜೆಂಟ್ಲ್ಮ್ಯಾನ್. ಅವ್ರು ನೋಡ್ಬೇಕು ನೀವು, ಕೂಲು, ಕಾಮು, ಅದು ಕ್ರಿಯೇಟಿವಿಟಿ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರಿಟಿಸಿಸಮ್ ಬಂತು. ಆ ಕ್ರಿಟಿಸಿಸಮ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು. ಫಸ್ಟ್ರೇಟ್ ಆಗಲಿಲ್ಲ, ಅಂದರೆ ಟೀಮ್ಗೆ ಡ್ಯಾಮೇಜ್ ಆಗದಿರೋ ರೀತಿ ಅದನ್ನು ಕಾಪಾಡಿಕೊಂಡು ಇವಾಗ ನೋಡಿ ಅವ್ರು ಬಂದಮೇಲೆ ಇದು ಕ್ರಿಕೆಟ್ದು ಇದೇ ಚೇಂಜ್ ಆಗಿಬಿಟ್ಟಿದೆ, ಅದು ಲೆಗೆಸಿನೇ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಬೆನ್ ಸ್ಟ್ರೆಂತು ಚೆನ್ನಾಗಿದೆ. ಇವಾಗ 2 ಟೀಮ್ ಮಾಡಿದ್ದಾರೆ. ಅಂದರೆ ಈ 2 ಟೀಮ್ ಮಾಡೋಕ್ಕೆ ಕಾರಣ ಯಾರು? ಅವರು ಇದು NCL ಡೈರೆಕ್ಟರ್ ಆಗಿದ್ದರು. ಅವಾಗ ಅವರು ಅಂಡರ್-19 ಜೊತೆ ವರ್ಕ್ ಮಾಡ್ಕೊಂಡು, ಅಂಡರ್-23 ಜೊತೆ ವರ್ಕ್ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಇವಾಗ ಅವ್ರಿಗೆ ಇವಾಗ ಗೊತ್ತು ಟೀಮಲ್ಲಿ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು. ನೀವು ನೋಡ್ತಾ ಇರ್ಬೋದು ಇವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವ್ರುಗಳಿಗೆ ಕೂಡ ರೆಸ್ಟ್ ಕೊಡ್ತಾಯಿದ್ದಾರೆ. ಅದೊಂದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಸೈನ್. ಯಾಕಂದರೆ ಇವಾಗ ಯಾರ ಸ್ಥಾನವೂ ಅದು ಗಟ್ಟಿ ಇಲ್ಲ ಥರ. ನೀವು ಪರ್ಫಾರ್ಮ್ ಮಾಡ್ತೀಯಾ, ಆಡ್ತೀಯಾ, ಪರ್ಫಾರ್ಮ್ ಮಾಡಿಲ್ವಾ ನೀನು ಬೆಂಚಲ್ಲಿ ಇರ್ತೀಯ. ಅದೊಂದು ಟ್ರೆಂಡು ಸೆಟ್ ಮಾಡಿರೋದ್ರಿಂದ ನೀವು ನೋಡ್ತಾ ಇರ್ಬೋದು. ಎಲ್ಲ ಮ್ಯಾಚು ಸ್ವಲ್ಪ ಮುಂಚೆ ಆದರೆ ಒಂದೊಂದು ಮ್ಯಾಚ್ ಒಂದು ಸೈಡ್ ಸೋಲ್ತಿದ್ವು. ಅಂದರೆ ಇವಾಗ ಅಂದರೆ ದ ಕಾಂಪಿಟೇಟಿವ್ನೆಸ್ಸು ಬೆಳೆದಿದೆ. ಇವಾಗಂದರೆ ಇವಾಗ ಏನಾಗಿದ್ರೆ
ಇವಾಗ ಕಾಂಪಿಟೇಟಿವ್ನೆಸ್ ಇರೋದ್ರಿಂದ ಇವತ್ತು ಮ್ಯಾಚ್ಗಳು ಕೂಡ ಸ್ವಲ್ಪ ಒಂದು ಪೈಪೋಟಿ ಕೊಡ್ತಾವ್ರೆ. ಎಲ್ಲರೂ ತುಂಬ ಚೆಂದಾಗಿ ಇವಾಗ ಬೌಲರ್ಸ್ ಇರ್ಬೋದು, ಬ್ಯಾಟ್ಸ್ಮನ್ ಇರ್ಬೋದು, ಫೀಲ್ಡರ್ಸ್ ಇರ್ಬೋದು, ಇವಾಗ ಸಪೋರ್ಟ್ ಸ್ಟಾಫ್ ಇರ್ಬೋದು. ಅದರಿಂದ ಇವ್ರದ್ದು ಇವಾಗ ತುಂಬ ಚೆನ್ನಾಗಿ, ಅದಕ್ಕೂ ಕೂಡ ಬೋರ್ಡ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಬೋರ್ಡು ಕೂಡ ಅದೇ ರೀತಿ ಅವ್ರಿಗೆ ಎಂಕರೇಜ್ ಮಾಡ್ತಾವ್ರೆ. NCA ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಇವಾಗ ಲಕ್ಷ್ಮಣ್ ಕೂಡ ಇವಾಗ ರಾಹುಲ್ ಸ್ಥಾನ ತುಂಬಿ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವದೆಲ್ಲ ಅಂದರೆ ಟೋಟಲಿ ಇದು ಕಂಬೈನ್ಡ್ ಎಫರ್ಟು, ಇದು ಟೀಮ್ ಎಫರ್ಟ್ ಇದು. ಓಕೆ. ಸೊ ಅದರಲ್ಲಿ ಖಂಡಿತ ಆ ಒಂದು ಬೇರೆ ಐಡಿಯಾ, ನೀವು ಹೇಳಿದಾಗೆ ಕ್ರಿಯೇಟಿವ್ ಆಗಿ ಒಂದಷ್ಟು ಇನೋವೇಷನ್ಗಳನ್ನ ತರೋದರಲ್ಲಿ ರಾಹುಲ್ ದ್ರಾವಿಡ್ ಅವ್ರ ಪಾತ್ರ ತುಂಬ ದೊಡ್ಡದಿದೆ ಅಂತ. ಸರ್, ಇನ್ನು ಮುಂದೆ ಕ್ರಿಕೆಟ್ ವಿಶ್ವಕಪ್ಪಿಗೆ ಬರೋದಾದರೆ, ಸೊ ನಿಮಗೂ ಖಂಡಿತ ಅದರಲ್ಲಿ ಆಡೋ ಒಂದು ಇದಿತ್ತು, ಒಂದು ಅವಕಾಶ ತಪ್ಪಿದೆ ಅನ್ನೋದು ನಮಗೂ ಕೂಡ ಅದು ಒಬ್ಬ ಕನ್ನಡಿಗರಾಗಿ ನಮಗೂ ಬೇಜಾರದ ವಿಷಯ. ಬಟ್ ಆದರೆ ಆ ಬೇಜಾರನ್ನು ನೀವು ಬದಿಗಿಟ್ಟು ರಣಜಿ ಆಡಿ ರಣಜಿನ ಆ ವರ್ಷದಲ್ಲಿ ಗೆಲ್ಲಿಸ್ಕೊಟ್ರಿ. ಸೊ ಇದ್ರ ಬಗ್ಗೆ ತಾವೊಂದೆರಡು ಮಾತುಗಳನ್ನು ಹೇಳಿ. ಅವತ್ತು ನಂಗೆ 1999 ವರ್ಲ್ಡ್ ಕಪ್ಪಲ್ಲಿ ನಾನು ಆಲ್ಮೋಸ್ಟ್ ನನ್ನ ಟೀಮಲ್ಲಿ ಇರ್ತೀನಿ ಅಂತ ನನಗೆ ಇದಿತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಫಸ್ಟು 30 ಮಾಡಿದ್ರು, 30ಇಂದ ತಿರ್ಗಾ 20 ಮಾಡಿದ್ರು. ಆ 20ಲಿದ್ದೆ, ನಾನು ಹೋಗ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಬೆಂಗಳೂರಲ್ಲೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇತ್ತು ವರ್ಲ್ಡ್ ಕಪ್ಗಿಂತ ಮುಂಚೆ. ಇಲ್ಲಿ ಸೆಲೆಕ್ಷನ್ನು ಬೆಂಗಳೂರಲ್ಲೇ ಇದ್ದಿದ್ದು. ಆವಾಗ ಅಜಾರ್ ಹೇಳ್ತಾಯಿದ್ರು, ನೀನು ಬತ್ತೀಯಾ ಹಂಗೆ ಅಂತ. ನಾನು ಕಾನ್ಫಿಡೆನ್ಸಾಗಿ ಮನೆಗೆ ಬಂದೆ. ನೋಡಿದ್ರೆ ಸೆಲೆಕ್ಷನ್ ಆಯಿತು. ನಾನು ಇರಲಿಲ್ಲ. ನನಗೇನು ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಆ ಸೀಸನ್ 120 ವಿಕೆಟ್ ಫಸ್ಟ್ ಕ್ಲಾಸ್ ವಿಕೆಟ್ ಇತ್ತಿರೋದು. ಅಷ್ಟು ಈಸಿ ಇಲ್ಲ 120 ವಿಕೆಟ್ ಫಸ್ಟ್ ಕ್ಲಾಸ್ ವಿಕೆಟ್. ಆಮೇಲೆ ರೆಕಾರ್ಡು ಮಾಡಿದ್ದೆ ನಾನು. ಆಮೇಲೆ ರಂಜಿ ಟ್ರೋಫಿನೂ ಗೆದ್ವು ನಾವು. ಆವಾಗ ನಾನು ಇಂಡಿಯಾಯಲ್ಲಿದ್ದೆ, ಅಂದರೆ ಬರೀ ಇಂಡಿಯಾನೇ ಆಡ್ಕೊಂಬಂದೆ. ಬಟ್ ಅದೊಂದು ಸಖತ್ತು ಬೇಸರ ಇತ್ತು. ಬಟ್ ನಾನೇನಿದ್ದು ಗೋಲ್ ಇದ್ದಿದ್ದು ಇಂಡಿಯಾಗೆ ಆಡಬೇಕು ಅಂತ. ವರ್ಲ್ಡ್ ಕಪ್ ಇದು ಪಾರ್ಟ್ ಆ್ಯಂಡ್ ಪಾರ್ಸಲು, ಟೂರ್ನಮೆಂಟ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ನಾನು ಡ್ರಾಪ್ ಆದರೂ ಕೂಡ ನನಗಿದ್ದಿದ್ದು ಏನು, ನಮ್ಗೆ ಊಟ ಕೊಟ್ಟಿರೋದು ಕರ್ನಾಟಕ ಟೀಮ್ಗೆ ಆಡಿ ಗೆಲ್ಲಿಸ್ಬೇಕು. ಅವಾಗ ನಾನೇ ಇದ್ದಿದ್ದು ಸೀನಿಯರು. ನಾನು ಜೆ ಅರುಣ್ ಕುಮಾರ್, ವಿಜಯ್ ಭರದ್ವಾಜ್, ನಾವು ಸೀನಿಯರ್ಸ್ ಇದ್ವು. ಅವಾಗ ಜೋಶಿ ಅವರು ಇನ್ನೊಂದು ಔಟ್ ಇದ್ದರು, ಇಂಡಿಯನ್ ಟೀಮ್ಗೆ ಹೋಗ್ತಾಯಿದ್ರು. ಅವಾಗ ಅಲ್ಲಿಲ್ಲ ಅಂದರೆ ಇಲ್ಲಿ ಬರೋರು ನಮ್ಮ ಇದಕ್ಕೆ. ಆಮೇಲೆ ಸುಜಿತ್ ಸಂಸಂದರು, ಅಂದರೆ ನಮ್ಮದೇ ಒಂದು ಒಳ್ಳೆಯ ಟೀಮ್ ಇತ್ತು, ನಮ್ಮದೊಂದು ಯೂನಿಟ್ ಇತ್ತು. ಅದನ್ನು ನನಗೆ ಕರ್ನಾಟಕಕ್ಕೆ ಆಡಿರೋದು ತುಂಬ ನನಗೆ ಹೆಮ್ಮೆ ಇದೆ ನನಗೆ. ಖಂಡಿತ ಸರ್, ನಮಗೂ ಅದಕ್ಕೆ ಕನ್ನಡಿಗರಾಗಿ ನಾವೆಲ್ಲ ನಿಮಗೆ ಅದಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಕಾರಣ ಯಾಕಂದರೆ ಅದೊಂದು ರೋಚಕವಾದ ಪಂದ್ಯ, ನಮಗೆ ಆ ಸರಣಿನೇ ತುಂಬ ಚೆನ್ನಾಗಿತ್ತು. ಅದು ಕೂಡ ಒಂದು ಲೆಗಸಿನ ಸೆಟ್ ಮಾಡ್ತು ರಣಜಿ ವಿಷಯದಲ್ಲಿ. ಆ ಟ್ರೋಫಿ ವಿನ್ ಆಗಿದ್ದು ಅದರೊಂದು ರೀತಿ ಓಕೆ, ಮುಂದಿನ ವರ್ಷ ಕಳೆದ ವರ್ಷ ವಿನ್ ಆಗಿದ್ವಿ, ಸೊ ಮುಂದಿನ ಸಲನೂ ನಾವೇ ವಿನ್ ಆಗಬೇಕು ಅನ್ನೋ ಒಂದು ಕಿಚ್ಚನ್ನು ಮುಂದಿನ ಆಟಗಾರರಲ್ಲಿ ಹುಟ್ಟಾಕತ್ತೆ. ಅದು ನಮಗೆ ನಿಜವಾಗ್ಲೂ ಖುಷಿ ಕೊಡ್ತು. ಸರ್, ಈಗ KL ರಾಹುಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಕರ್ನಾಟಕ ತಂಡದ ಆಯ್ಕೆಗಾರರಾಗೂ ಕೂಡ ನೀವು ತುಂಬ ಅವರನ್ನು ಹತ್ತಿರದಿಂದ ನೋಡಿದ್ದೀರಾ. ಈಗ ನಮ್ಮ ಮೇನ್ ಸ್ಕ್ವಾಡಲ್ಲೂ ಕೂಡ ಆಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನೀವು ಹೇಳೋದಾದರೆ? KL ರಾಹುಲ್ ಅವರು ಕೂಡ ಒಂಥರ ಇವಾಗ ಏನು ಲೆಜೆಂಡ್, ಅದೇನೋ ಒಂದು ರೋಡ್ ಮ್ಯಾಪ್ ಇದೆ. ಇವಾಗ ರಾಹುಲ್ ದ್ರಾವಿಡ್ ಇರ್ಬೋದು, ಗವಾಸ್ಕರ್ ಇರ್ಬೋದು, ಸಚಿನ್ ಇರ್ಬೋದು, ಅವ್ರು ಆದಿಲ್ಲಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಏನಂದರೆ ಅವ್ರದ್ದೊಂದು ಡ್ರಾಬ್ಯಾಕ್ ಅಂದರೆ ಸ್ವಲ್ಪ ಇಂಜುರೀಸ್ ಆಗ್ತಾಯಿದೆ. ಅದು ಇಂಜುರೀಸು ಇದು ಕಾಮನ್, ಕ್ರಿಕೆಟರ್ ಆದಮೇಲೆ ಇಂಜುರೀಸ್ಗಳು ಬರ್ತಾನೆ ಇರುತ್ತೆ. ಪಾಪ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ಅದೊಂದ್ರ ಬಗ್ಗೆ ಸ್ವಲ್ಪ ಅವರು ಒಂದು ಗಮನ ಕೊಡಬೇಕು. ಅವರು ಅದೊಂದ್ರ ಬಗ್ಗೆ ಗಮನ ಕೊಟ್ಟರೆ ಖಂಡಿತವಾಗಿ ಇವರು ಕೂಡ ಒಂದು ವಿರಾಟ್ ಕೊಹ್ಲಿ ಅವ್ರು ಆದಿಲ್ಲ, ಇವರು ಖಂಡಿತವಾಗಿಯೂ ಅವರು ಸಾಕ್ತಾರೆ. ಯಾಕಂದರೆ ನಾನು ಅವ್ರಿಗೆ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಅಂಡರ್-16, ಅಂಡರ್-19 ಆಡಬೇಕಂದ್ರೆ. ಯಾಕಂದರೆ 2007 ನಾನು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು KS ಇದ್ದೆ. ಅವ್ರು NCಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸಾಯಂಕಾಲ 6:30 ಆಗಿತ್ತು, ಸ್ವಲ್ಪ ಡಾರ್ಕ್ ಇತ್ತು. ಇವಾಗ ಥ್ರೋ ಡೌನ್ ಸ್ಪೆಷಲ್ ಇತ್ತು. ರಾಘವೇಂದ್ರ ಇವಾಗ ಇಂಡಿಯನ್ ಟೀಮಲ್ಲಿದ್ದಾರೆ. ಅವರು ಅವಾಗ ಥ್ರೋ ಡೌನ್ ಆಗ್ತಾಯಿದ್ರು ಅವ್ರಿಗೆ. ಆ ಟೈಮಲ್ಲೇ ನನಗೆ ಗೊತ್ತಿತ್ತು ಈ ಹುಡುಗ 100% ಅವರು ಇಂಡಿಯಾಗೆ ಆಡ್ತಾರೆ ಅಂತ. ಅದಾದಮೇಲೆ ನಾನು ಕೂಡ ಸೆಲೆಕ್ಟ್ ಆಗಿ ಬಂದೆ 2013. ಆ 13ನಲ್ಲಿ ಬಂದಾಗ ಅವರು ಡ್ರಾಪ್ ಆಗಿದ್ದರು ಕರ್ನಾಟಕ ಟೀಮಿಂದ. ನಾವಾದ್ಮೇಲೆ ತಿರ್ಗಾ ಟೀಮಲ್ಲಿ ಬಂದರು. ಅದಾದಮೇಲೆ ಅವರು 100 ಎಲ್ಲ ಹೊಡೆದು. ಆಮೇಲೆ 2013-14 ನಾವು ರಂಜಿ ಟ್ರೋಫಿ ಗೆದ್ವು, ಇರಾನಿ ಟ್ರೋಫಿ ಗೆದ್ವು. ನಾನು ಸೆಲೆಕ್ಟ್ ಆದಮೇಲೆ ನಾವು ಆಲ್ಮೋಸ್ಟ್ 8 ಟೂರ್ನಮೆಂಟ್ ಗೆದ್ವು. ಅಂದರೆ ನಮ್ಮ ಸೆಲೆಕ್ಷನ್ ಪ್ಯಾನಲಲ್ಲಿ ಆವಾಗ ಇವರೆಲ್ಲ ಬಂದಿದ್ದು. ಆವಾಗ ಇವರು ಒಳ್ಳೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿರೋದ್ರೆ ಭಾರತಕ್ಕೆ ಸೆಲೆಕ್ಟ್ ಆದರು. ಅಲ್ಲಿಂದ ಅವರು 2013ಇಂದ ಇಲ್ಲಿವರೆಗೂ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸೇ ಕೊಡ್ತಾಯಿದ್ದಾರೆ. ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಕ್ಯಾಪ್ಟನ್ ಆಗಿ ಕೂಡ ಆಸ್ಟ್ರೇಲಿಯಾ ಮೇಲೆ ಸೀರೀಸ್ ಗೆದ್ದರು. ಇವಾಗ ನೀವು ನೋಡಿರ್ಬೋದು 2-1. ಆವಾಗ ಇವರೇ ನಾಯಕತ್ವ ವಹಿಸ್ಕೊಂಡಿದ್ರು. ಅವ್ರಿಗೂ ಕೂಡ ನಾಯಕತ್ವದ ಗುಣಗಳು ಇದೆ. ಅವ್ರಿಗೂ ಕೂಡ ಕೂಲಾಗಿ ಕಾಮಾಗಿರ್ತಾರೆ. ಅಂದರೆ ಇದು ಒಂದು ಕರ್ನಾಟಕಗೊಂದು ಒಳ್ಳೆಯ ಕೀರ್ತಿ ಅಂತ ಹೇಳ್ಬೋದು. ಅದನ್ನು ಮುಂದುವರ್ಸ್ಕೊಂಡೋಗಿ ಇನ್ನು ಅವರು ಕೂಡ ಎಕ್ಸಾಂಪಲ್ ಸೆಟ್ ಮಾಡಬೇಕಂದ್ರೆ ಬೇರೆ ಹುಡುಗರಿಗೂ ಎಂಕರೇಜ್ ಮಾಡಬೇಕು. ಬೇರೆ ಹುಡುಗರು ಕೂಡ ಯಾರು ಕರ್ನಾಟಕದ ಹುಡುಗರಿದ್ದರೆ ಅವ್ರನ್ನ, ಆಮೇಲೆ ರಾಹುಲ್ ದ್ರಾವಿಡ್ನ, ಇವ್ರನ್ನ ನೋಡಿ ಕೂಡ ಅವರು ಕಲಿಬೇಕು. ಅವ್ರದ್ದು ಡಿಸಿಪ್ಲಿನು, ಅವ್ರದ್ದು ಪ್ಲ್ಯಾನಿಂಗ್ಸು, ಅವ್ರು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ಯಾವ ಥರ ಟ್ರೈನಿಂಗ್ ಸೆಷನ್ ಮಾಡ್ತಾರೆ, ಅದನ್ನು ಕೂಡ ಇವ್ರು ಗಮನ ಹರಿಸಿ ಅದನ್ನು ಈ ಹುಡುಗರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬನ ನೋಡಿ ಒಬ್ಬನ ಕಲಿಯೋಂಥದ್ದು ಇದೆ ಇದರಲ್ಲಿ, ಕ್ರಿಕೆಟಲ್ಲಿ. ಹೌದು, ಖಂಡಿತ. ಸರ್, ಈಗ ನಮ್ಮ ಹುಡುಗರ ದಂಡು ಈಗ 2023 ವಿಶ್ವಕಪ್ ಆಡೋದಕ್ಕೆ ಹೊರಟಿದೆ.
ಸೊ ಈ ಒಂದು ಟೀಮ್ ಬಗ್ಗೆ ನೀವು ಟೀಮ್ನ ಆಲ್ರೆಡಿ ಸ್ಕ್ವಾಡ್ ಸೆಲೆಕ್ಟ್ ಆಗಿದೆ, ಸೊ ಇನ್ನೇನು ಆಟ ಶುರುವಾಗೋದ್ರಲ್ಲಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಈಗಿರೋ ಟೀಮ್ ಬಗ್ಗೆ? ಒಂದು ಏನಂದರೆ ನಾವು ಇನ್ನೊಂದು ಮರಿತಾ ಇದ್ದೀವಿ ಎಲ್ಲ ಕಡೆ. 2011 ನಾವು ವರ್ಲ್ಡ್ ಕಪ್ ಗೆದ್ವು. ಅದು ಕೂಡ ತುಂಬ ಅದು ಎಷ್ಟು ಧೋನಿ 28 ವರ್ಷಗಳಾದಮೇಲೆ ಗೆದ್ದಿರೋದು. ಅದು ಒಬ್ಬ ಬಿಹಾರಲ್ಲಿ ಹುಟ್ಟಿ ಒಂದು ರಾಂಚಿಲಿದ್ದು ಅವರು ಒಂದು ನಾಯಕತ್ವ ಮಾಡಿ 2007 2011 ಚಾಂಪಿಯನ್ಸ್ ಟ್ರೋಫಿ ಇದು ಗೆಲ್ಲಿಸಿದ್ರು. ಅದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಬರೀ ಇವಾಗ ವರ್ಲ್ಡ್ ಕಪ್ ಅಂದರೆ 1983 ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದು ಲೆಗೆಸಿ, ಅದೊಂದು ಕ್ರಿಯೇಟ್ ಮಾಡಿದ್ದದು. ಅದಾದಮೇಲೆ ಇವರು ಕೂಡ ಮಾಡಿದ್ರು. ಒಂದು ಏನಂದರೆ ಇವತ್ತೇನು ಟೀಮ್ ಇದೆ 2023 ನನಗೆ ನೆನಪಾಗೋದು 2011. ಯಾಕಂದರೆ ಅವತ್ತಿಂದ ಏನು ಅವ್ರ ಟೀಮ್ ಸ್ಟ್ರೆಂತ್ ಇತ್ತು, ಇವಾಗೂ ಕೂಡ ಅದೇ ಟೀಮ್ ಥರ ಬಿಲ್ಡ್ ಮಾಡ್ಕೊಂಬಂದಾರೆ. ಇವಾಗ ರೋಹಿತ್ ಶರ್ಮಾ ಇರ್ಬೋದು, ವಿರಾಟ್ ಕೊಹ್ಲಿ, KL ರಾಹುಲ್, ಬೂಮ್ರಾ, ಇವರೆಲ್ಲ ಒಟ್ಟಿಗೆ ಆಡ್ಕೊಂಬಂದಿರೋದು. ಮೊಹಮ್ಮದ್ ಸಾಮಿ ಇವರೆಲ್ಲ, ಹಾರ್ದಿಕ್ ಪಾಂಡ್ಯ ಇವರೆಲ್ಲ, ರವೀಂದ್ರ ಜಡೇಜಾ ಇವರೆಲ್ಲ. ಅಂದರೆ ಇದು ಟೀಮ್ ಇದೆಯಲ್ಲ, ಈ ಟೀಮು ಅದೇ ರೀತಿ ಇದೆ. ನೀವು ಹೋಲಿಕೆ ಮಾಡಿ ನೋಡಿ. ಅಂದ್ರೆ ಯಾವಾಗ 2011ಗೂ ಇವಾಗ ಅಂದರೆ ಒಂದು ಕಡೆ ಲೆಫ್ಟ್ ಹ್ಯಾಂಡರ್ದು ಒಂದು ಸ್ವಲ್ಪ ಕಾಡ್ತಾ ಇದೆ ಮಧ್ಯ. ಅದೊಂದೇ ಒಂದು ಇಲ್ಲ ಅಂದರೆ ಇನ್ನೆಲ್ಲ ಚೆಂದ. ಯಾಕಂದರೆ ನೀವು 2011 ಯುವರಾಜ್ ಸಿಂಗು, ಸುರೇಶ್ ರೈನಾ ಇದ್ದರು ಅಂದರೆ ಲೆಫ್ಟ್ ಹ್ಯಾಂಡರ್ಸ್. ಇಲ್ಲಿ ಸ್ವಲ್ಪ 2023 ಸ್ವಲ್ಪ ಲೆಫ್ಟ್ ಹ್ಯಾಂಡರ್ದು ಬ್ಯಾಟಿಂಗ್ದು ಸ್ವಲ್ಪ ಇದು ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಓವರಾಲು ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. 2011 ಹೆಂಗಿತ್ತು ಇದು ಕೂಡ ಅದೇ ರೀತಿ ಇದೆ. ಇದು ಆಲ್ರೌಂಡ್ ಸೈಡ್ ಇದೆ. ಯಾಕಂದರೆ ಭಾರತದಲ್ಲಿ ಆಡ್ತಾರಿಂದ ಸ್ಪಿನ್ನರ್ಸ್ ಇವಾಗ ಅಶ್ವಿನ್ ಕೂಡ ಬಂದಿರೋದ್ರಿಂದ ಟೀಮ್ ಇನ್ನೂ ಸ್ವಲ್ಪ ಒಂದು ಬಲ ತುಂಬಿದೆ. ಓಕೆ, ಸೊ ಒಟ್ಟಾರೆ ಒಂದು ಒಳ್ಳೆ ಟೀಮ್. 2011 ಕಂಪೋಸಿಷನ್ ಯಾವ ರೀತಿ ಇತ್ತೋ ಈಗಲೂ ಅದೇ ಕಂಪೋಸಿಷನ್ ಹತ್ತತ್ರದಲ್ಲಿದೆ ಅಂತೀರಾ. ಸೊ ಖಂಡಿತ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡಲಿ ಅಂತ ನಾವು ಇಲ್ಲಿಂದ ಹಾರೈಸ್ತೀವಿ. ಸರ್, ನಿಮ್ಮ ಒಂದು ಟಾಪ್ 4 ಈ ಸಲದ ಒಂದು 2023ರ ವರ್ಲ್ಡ್ ಕಪ್ಪಲ್ಲಿ ಟಾಪ್ 4 ಸೆಮಿಫೈನಲ್ಸ್ ಟೀಮ್ನ ಯಾವುದು ಅಂತ ನೀವು ಅಂದ್ಕೊಂಡಿದ್ದೀರಾ? ಬಟ್ ಏನಂದರೆ ಇಂಡಿಯಾದಲ್ಲಿ ಆಡ್ತಾ ಇರೋದ್ರಿಂದ, ಇವಾಗ ಏಷ್ಯನ್ ಕಾಂಟಿನೆಂಟ್ ಇಲ್ಲಿರೋದ್ರಿಂದ ಅಂದರೆ ಇದು ಅಡ್ವಾಂಟೇಜು ಜಾಸ್ತಿ. ನಮ್ಮ ಇವಾಗ ಏಷ್ಯಾ ಕಪ್ ಬೇರೆ ಆಯಿತು ಅಂದರೆ ನಮಗೆ ಜಾಸ್ತಿ ಅಡ್ವಾಂಟೇಜ್ ಇದೆ. ಏಷ್ಯಾದಲ್ಲಿ ಇವಾಗ ಆಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ, ನಾವು ಇಲ್ಲೇ ಆಡಿರೋದ್ರಿಂದ ಕಂಡೀಷನ್ ಗೊತ್ತಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇದೆ. ಇವಾಗ ಟಾಪ್ 4ಅಲ್ಲಿ ನಾವು, ಇವರು ಪಾಕಿಸ್ತಾನ, ಅದಾದಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಇಂಗ್ಲೆಂಡು. ನನಗೆ 4 ಒಂದು ಸ್ವಲ್ಪ ಸೊ ಇಂಡಿಯಾ, ಪಾಕಿಸ್ತಾನ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್. ಓಕೆ, ಇವರು ಸೊ 4 ಟಾಪ್ 4ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಗ್ರೇಟ್ ಸರ್. ಸರ್, ಈಗ ಸ್ಪೋರ್ಟ್ಸ್ ಅಂದರೆ ಮುಂಚೆ ನಾವು ಸಣ್ಣಲ್ಲಿದ್ದಾಗ ನೋಡುವಾಗಲೂ ಅಥವಾ ನೀವು ಸಣ್ಣಲ್ಲಿದ್ದಾಗ ನೋಡುವಾಗಲೂ ಹೆಚ್ಚಾಗಿ ಕಮೆಂಟ್ರಿ ಆಗಲಿ ಅಥವಾ ಪ್ರತಿಯೊಂದು ಸ್ಪೋರ್ಟ್ಸ್ನ ಎಲ್ಲ ವಿಷಯಗಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಾಯಿತ್ತು. ಬಟ್ ಕನ್ನಡಿಗರು ಹಾಗಂತ ಹೇಳಿಬಿಟ್ಟು ಸ್ಪೋರ್ಟ್ಸ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಏನಪ್ಪ ಅಂದರೆ ಕ್ರಿಕೆಟ್ ಆಗಲಿ ಅಥವಾ ಬೇರೆ ಹೆಚ್ಚಿನ ಸ್ಪೋರ್ಟ್ಸ್ ಆಗಲಿ ಅದು ಕನ್ನಡದಲ್ಲಿ ನಮಗೆ ಸಿಗ್ತಾ ಇದೆ, ಕನ್ನಡದಲ್ಲೇ ಕಾಮೆಂಟ್ರಿ ಕೇಳೋದಕ್ಕೆ ಸಿಗ್ತಾ ಇದೆ. ಸೊ ಒಟ್ಟಾರೆ ಆ ಒಂದು ಆಟದ ಮಜಾ ನಮಗೆ ಕನ್ನಡದಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಬೆಳವಣಿಗೆ ಅದು ತುಂಬ ಜನ ಕನ್ನಡಿಗರಿಗೆ ತುಂಬ ಇಷ್ಟ ಆಗಿದೆ. ಅದು ಹೆಚ್ಚು ಅದಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ, ಇಷ್ಟನೂ ಪಡ್ತಾ ಇದ್ದಾರೆ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನೀವು ಏನು ಅನಿಸುತ್ತೆ? ನೀವು ಒಂದು ಒಳ್ಳೆ ಪ್ರಶ್ನೆ ನೀಡಿದ್ರೆ, ಒಂದು ಎಂಟರ್ಟೈನ್ಮೆಂಟ್ ಅಂತ. ಇದು ಕ್ರಿಕೆಟಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ಇವಾಗಿನ ಕನ್ನಡದಲ್ಲಿ ಬರ್ತಾ ಇರೋ ಒಂದು ವೀಕ್ಷಣೆ ಏನು ಮಾಡ್ತಾಯಿದ್ದೀವಿ, ಕನ್ನಡದಲ್ಲಿ ಬರೋ ಭಾಳ ಚಾನಲ್ಗಳಿದೆ. ಅದರಲ್ಲಿ ಏನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಿದೆ. ಬರೀ ನಾವು ಸ್ಪೋರ್ಟ್ಸ್ ಬಗ್ಗೆನೇ ಮಾತಾಡ್ತಿದ್ವಿ. ಯಾಕಂದರೆ ಇವಾಗ ಎಲ್ಲ ವೀಕ್ಷಕರು ಕೂಡ ಕನ್ನಡದಲ್ಲಿ ನಾವೇನು 6 ಕೋಟಿ ಜನ ಇದ್ದೀವಿ, ಅವರು ಕೂಡ ನೋಡ್ತಾ ಇರ್ತಾರೆ ಕನ್ನಡದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟು ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ನೂ ವಿಸ್ತಾರವಾಗಿ ನಾವು ಇದು ಆಳವಾಗಿ ಕ್ರಿಕೆಟ್ನ ಬೇರೆ ರೀತಿ ತೊಗೊಂಡೋಗ್ಬೋದು. ಯಾಕಂದರೆ ಇವಾಗ ನೀವು ಮಳೆ ಬಂತು ಇರ್ಬೋದು, ಆ ಸಂದರ್ಭದಲ್ಲಿ ಹುಡುಗರು ನೋಡ್ತಾ ಇರ್ತಾರೆ, ಪಾಪ ಬಡವರು ಇರ್ತಾರೆ. ಬಡವರಿಗೆ ಅವ್ರಿಗೆ ಕೋಚಿಂಗ್ ಕ್ಯಾಂಪ್ಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕ್ಯಾಂಪ್ಗೆ ಹೋಗುವಂಥ ಶಕ್ತಿ ಇರಲ್ಲ. ಅಂದರೆ ಇವಾಗ ಭಾಳಷ್ಟು ಕ್ಯಾಂಪ್ಗಳು ನಡೀತಾ ಇದೆ ಬೆಂಗಳೂರಲ್ಲಿ. ಅಂದರೆ ಇವಾಗ ಒಂದೊಂದು ಕ್ಯಾಂಪ್ಗಳಲ್ಲಿ ನೀವು ನೋಡಿರ್ಬೋದು, ಇಯರ್ಲಿ ಆಗಿರ್ಬೋದು, ಮಂತ್ಲಿ ಆಗಿರೋದು, ತುಂಬ ಎಕ್ಸ್ಪೆನ್ಸ್ ಇದೆ. ಬ್ಯಾಟ್ ತೊಗೊಂಡಿದ್ದು ಪ್ಯಾಡ್ ಇರ್ಬೋದು, ಇಕ್ವಿಪ್ಮೆಂಟ್ ಇರ್ಬೋದು. ಅದರಿಂದ ಇವಾಗ ಏನು ಇವ್ರಿಗೆ ಯಾವಾಗ ಮಳೆ ಬರುತ್ತೆ ಆ ಟೈಮ್ಗಳಲ್ಲಿ ಸ್ವಲ್ಪ ಒಂದು ಕ್ರಿಕೆಟ್ದು ಕೂಡ ಒಂದು ಏನಾದರೂ ಒಂದು ಚೇಂಜಸ್ ಮಾಡಬೇಕು. ಒಂದು ಇವಾಗ ಬ್ಯಾಟಿಂಗ್ದು ಇದಿರ್ಬೋದು, ಬೌಲಿಂಗ್ದು ಇರ್ಬೋದು, ಇಲ್ಲ ಫೀಲ್ಡಿಂಗ್ ಇರ್ಬೋದು. ಅಂದರೆ ಅಲ್ಲಿ ಒಂಥರ ಇವಾಗ ಕೋಚಿಂಗ್ ಇದು ಇವಾಗ ನಾವು ಕೆಲವು ಚಾನಲ್ಗಳ ಹೆಸರು ಹೇಳೋಕ್ಕೆ ಬರೋಲ್ಲ. ಅಂದರೆ ಇವಾಗ ಅದನ್ನು ಒಂದು ಆ ಚಾನಲ್ ಹೆಸರು ಇಟ್ಕೊಂಡು
ಇನ್ನೊಂದು ಕ್ರಿಕೆಟ್ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್ ಯಾರೋ ಒಂದು ಲೆಜೆಂಡ್ಸ್ ಇರ್ಬೋದು, ಅವ್ರುಗಳು ಸ್ವಲ್ಪ ಅಲ್ಲಿ ಮಾತಾಡಿದ್ರೆ, ಇವಾಗ ಬೌಲಿಂಗ್ ಇರ್ಬೋದು, ಅದನ್ನು ಇವಾಗ ಬಂದು ಹೇಳ್ಕೊಟ್ರೆ ಅದು ಜನ ಕಲ್ತ್ಕೊಂತಾರೆ. ಈಗ ಇವಾಗ ಆಡಿ ಕಲಿಯೋಕ್ಕಿಂತ ನೋಡಿ ಕಲಿ ಅಂತ ಏನು ಹೇಳ್ತೀವಿ, ಅದರಿಂದ ಇದು ಒಂದು ಒಳ್ಳೆ ಪ್ಲಸ್. ಇದು ಇವಾಗ ಕನ್ನಡದಲ್ಲಿ ಬರ್ತಾ ಇರೋದು, ನಿಮ್ಮಂಥವ್ರು ಇವಾಗ ನವಿಲು ಚಾನಲ್ಗಳು ಬಂದು ಒಂದು ಪ್ರಮೋಟ್ ಮಾಡ್ತಿರೋದು ಸ್ಪೋರ್ಟ್ಸ್ಗೆ, ಕ್ರಿಕೆಟ್ ಒಂದಿಲ್ಲ ಸ್ಪೋರ್ಟ್ಸ್ಗೆ, ಆಮೇಲೆ ಎಂಟರ್ಟೈನ್ ಮಾಡ್ತಾ ಇರೋ ತುಂಬ ಅದು ಖುಷಿ. ಇದು ಕೂಡ ತುಂಬ ಇವತ್ತು ಯಾಕಂದರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇದು ಕೂಡ ತುಂಬ ಪ್ಲಸ್ ಆಗುತ್ತೆ. ಯಾಕಂದರೆ ಇವಾಗ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಇವಾಗ ಇದರ ನಾಲೆಡ್ಜ್ ಮುಂದೆ ಯಾರೂ ದೊಡ್ಡವರಲ್ಲ. ಅದರಿಂದ ಏನಂದರೆ ಎಲ್ಲಾದ್ರಲ್ಲೂ ಕಾಂಪಿಟೇಷನ್ ಇರುತ್ತೆ. ಒಂದೊಂದು ಏನೊಂದು ಸಜೆಷನ್ನು ಕೂಡ ಹೆಲ್ಪ್ ಆಗುತ್ತೆ ಒಂದೊಂದು ಸಂದರ್ಭಗಳಲ್ಲಿ. ಸೊ ಆ ನಾಲೆಡ್ಜ್ ಅನ್ನೋದು ನಮ್ಮದೇ ಭಾಷೆಯಲ್ಲಿ ನಮಗೆ ಸಿಕ್ಕಾಗ ಹೆಚ್ಚಿನ ಮಕ್ಕಳುಗಳಿಗೆ ಅಥವಾ ಹೊಸಬರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದರ ಜೊತೆಗೆ ಈ ಕಾಮೆಂಟ್ರಿ ಆಗಲಿ ಅಥವಾ ಓವರಾಲ್ ಒಂದು ಮ್ಯಾಚ್ನ ಎಕ್ಸ್ಪೀರಿಯೆನ್ಸ್ ನಮಗೆ ಕನ್ನಡದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್? ತುಂಬ ಅದಕ್ಕೆ ಇದಿದೆ, ಏನಂದರೆ ಒಂದು ಅಭಿಮಾನ ಇದೆ. ಯಾಕಂದರೆ ಕನ್ನಡದಲ್ಲಿ ಬರಬೇಕು, ಖುಷಿ ಇತ್ತು ನಮಗೆ ಇದು ಬರಬೇಕಂತ. ಯಾಕಂದರೆ ಬೇರೆ ಹಿಂದಿ ಅದು ಇಂಗ್ಲೀಷ್ ಇದನ್ನೇ ನೋಡಿ ಸ್ವಲ್ಪ ಇದಾಗಿತ್ತು. ಅಂದರೆ ಇವಾಗ ಕನ್ನಡದಲ್ಲಿ ಬಂದಿರಿಂದ ಅದೇ ಇವಾಗ ಕನ್ನಡದಲ್ಲಿ ಬರಬೇಕಂದ್ರೆ ಭಾಳ ಅಷ್ಟು ಜನರು ಅದಕ್ಕೆ ಇದಾಗಿದ್ದಾರೆ. ಅವ್ರದ್ದು ಕನ್ನಡಕ್ಕೆ ಬರೋಕ್ಕೆ ಚಾನಲ್ ಬರೋಕ್ಕೋಸ್ಕರ ಅವ್ರಿಗೆ ಭಾಳ ಶ್ರಮಗಳಿದೆ. ನಿದ್ದೆ ಬಿಟ್ಟು ಅವ್ರುಗಳೆಲ್ಲ ಅದೇ ಹಿಂದೆ ಪರದೆ ಹಿಂದೆ ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಪಿಸ್ತೀನಿ. ಯಾಕಂದರೆ ಅವರಿಂದ ಇವತ್ತು ಕ್ರಿಕೆಟರ್ಸ್ಗಳು ಕೂಡ ಕ್ರಿಕೆಟ್ ಬಿಟ್ಟಾದ್ಮೇಲೆ ರಿಟೈರ್ಮೆಂಟ್ ಅನ್ನಿಸ್ ಮಾಡಿ ಇದೊಂದು ಒಳ್ಳೆ ಆಪರ್ಚುನಿಟಿ ಕಾಮೆಂಟ್ರಿ ಮಾಡೋದು. ಅಲ್ಲೂ ಕೂಡ ಇವಾಗ ಒಂದು ಪ್ರೊಫೆಷನಲಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಜೀವನ ಸ್ಟಾರ್ಟ್ ಆಗಿದೆ. ಅಂದರೆ ಇವಾಗ ಬಿಟ್ಟರೆ ಇವಾಗ ಕ್ರಿಕೆಟ್ ರಿಟೈರ್ಮೆಂಟ್ ಆದರೆ ಇದಿದೆ, ಕೆಲಸ ಬಿಟ್ಟಿದ್ದೆ, ಅಟ್ಲೀಸ್ಟ್ ಇದೊಂದಿದೆ. ಯಾರು ಹಿಂದೆ ಪರದೆಯಿಂದ ಅವ್ರು ಕೆಲಸ ಮಾಡಿದ್ರಲ್ಲ ಅವ್ರಿಗೆ ನಿಜವಾಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ. ಕ್ರಿಕೆಟರ್ಗಳ ಪರವಾಗಿ ನಾನು ಅವರ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಸರ್. ಈಗ ನಮ್ಮ ಹೊಸ ಆಟಗಾರರು, ನಮ್ಮ ಸ್ಪೆಷಲಿ ಕರ್ನಾಟಕದ ಆಟಗಾರರು, ಹೊಸ ಆಟಗಾರರಿಗೆ ನೀವು ಕೊಡೋ ಕಿವಿ ಮಾತೇನು ಸರ್? ಒಂದು ಇವತ್ತಿನ ಮಾಡ್ರನ್ ಇದರಲ್ಲಿ ಲೈಫಲ್ಲಿ ನಾನು ಏನು ಇವಾಗ ಆಟಗಾರರಲ್ಲಿ ವಿನಂತಿ ಮಾಡೋದು, ಈ ಪೋಷಕರಲ್ಲಿರ್ಬೋದು, ಕ್ರಿಕೆಟರ್ಸಲ್ಲಿರ್ಬೋದು, ದಯವಿಟ್ಟು ಫಸ್ಟು ಓದು, ಎರಡನ್ನೂ ಒಟ್ಟಿಗೆ ತೊಗೊಂಡೋಗು. ಯಾಕಂದರೆ ಇದು ಇವಾಗ ಕಾಂಪಿಟೇಟಿವ್ ಆಗಿದೆ. ಈ ಕ್ರಿಕೆಟು ನೀನು ಇವಾಗ ಪ್ರೊಫೆಷನಲ್ ಆಗಿದೆ. ನೀನು ಇವಾಗ ಇದು 24/7 ಆಡ್ರೇ ಈ ಒಂದು ಕ್ರಿಕೆಟ್ನ ಆಡೋವಂಥ ಒಂದು ಸಾಮರ್ಥ್ಯ ಇರೋದು. ಯಾಕಂದರೆ ಇವಾಗ ಕ್ರಿಕೆಟು ತುಂಬ ಬೆಳೆದ್ಬಿಟ್ಟಿದೆ. ನೀನು ಬೌಲಿಂಗ್ ಇರ್ಬೋದು, ನೀನು 140, 145 ಹಾಕಿದ್ರೆ ಒಂದು ಸಸ್ಟೈನ್ ಆಗ್ಬೋದು. ಬ್ಯಾಟಿಂಗು ಕೂಡ ನೀನು 142, 122 ಇವಾಗ ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಯಾವ ಥರ ಬಲಿಷ್ಠವಾಗಿದ್ದೀರ ಆ ಥರ ಒಂದು ಫೋಕಸ್ ಮಾಡಿಕೊಂಡು ಓದ್ಕೊಂಡು ಆ ಥರ ಇದ್ದರೆ ಕಂಟಿನ್ಯೂ ಮಾಡಿ. ನಾನು ಅವ್ರ ಹತ್ರ ನಾನು ಯಂಗ್ಸ್ಟರ್ಸಲ್ಲಿ ನಂದು ಇದು ಸಜೆಷನ್, ದಯವಿಟ್ಟು ಡಿಸಪಾಯಿಂಟ್ ಆಗ್ಬಿಡಿ. ಇದು ಸೋಲು ಗೆಲುವು ಇದ್ದೇ ಇರುತ್ತೆ. ನೀನು ಇವಾಗ ಡ್ರಾಪ್ ಆದರೆ ಎಕ್ಸ್ಕ್ಯೂಸ್ ಕೊಡೋದು ಅದೆಲ್ಲ ಇಟ್ಕೊಂಬಾರ್ದು. ಇವಾಗ ನಾನು ಡ್ರಾಪ್ ಹೋಗ್ತೀನಿ, ನೆಕ್ಸ್ಟು ಪ್ರೂವ್ ಮಾಡಬೇಕು ಸೆಲೆಕ್ಟ್ರಿಗೆ. ನಾನು ಎಷ್ಟು ವಿಕೆಟ್ ತೊಗೊಂಡೋಗಿ ನಾನು ಅವ್ರಿಗೆ ಪ್ರೂವ್ ಮಾಡಬೇಕು. ಅದು ಅವರು ಬೆಳೆಸ್ಕೊಬೇಕು. ಇವಾಗ ನಾನು ಇರ್ಬೋದು, ಅನಿಲ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ನಾವು ಡ್ರಾಪ್ ಆಗಿ ಪ್ರೂವ್ ಮಾಡಿದ್ದೀವಿ ಸೆಲೆಕ್ಟರ್ಸ್ಗಳಿಗೆ. ರಾಹುಲ್ ಆಗಿರ್ಬೋದು. ಅದನ್ನ ಅವ್ರು ಯಾವತ್ತೂ ಇವರು ಇದು ಕೊಟ್ಟಿಲ್ಲ, ಏನು ಹೇಳಿ ಅವರು ನಾವು ಸೋತಿದ್ದೀವಿ ಅಂತ ತೋರಿಸಿಲ್ಲ. ಏನು ಅದನ್ನು ಏನಾದರೆ ಸೆಲೆಕ್ಟರ್ಗಳಿಗೆ ಇದನ್ನು ಅವರು ಇದು ಮಾಡಬೇಕು, ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕು. ಅಂದರೆ ಎಕ್ಸ್ಕ್ಯೂಸ್ ಕೊಡೋಲ್ಲ. ಆಮೇಲೆ ಇನ್ನೊಂದೇನೆಂದರೆ ಅವ್ರಿಗೆ ಜಸ್ಟ್ ಎಂಜಾಯ್ ಮಾಡಿ, ಕ್ರಿಕೆಟ್ನ ಎಂಜಾಯ್ ಮಾಡಿದಷ್ಟು ಇದು ಟೀಮ್ ಗೇಮ್. ಒಟ್ಟಿಗೆ ಆಡಿ ಅದು ಅಣ್ಣ ತಮ್ಮದಿರ್ತಾರೆ ಆಡಿದ್ರೆ ಅದನ್ನು ಖಂಡಿತವಾಗಿ ಅವ್ರು ಬೆಳೆದೇ ಬೆಳೀತಾರೆ. ಸರ್, ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನೀವು ಸಾಕಷ್ಟು ಮ್ಯಾಚ್ಗಳನ್ನು ಆಡಿದ್ದೀರಾ. ನಿಮಗೆ ತುಂಬ ಮರೆಯಲಾಗದಂಥ ಮ್ಯಾಚ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಅಂದರೆ ಒಂದೇನೆಂದರೆ ಮರೆಯಲಾಗದ ಮ್ಯಾಚ್ ಅಂದರೆ ನಂದು 4th ಟೆಸ್ಟ್ ವೆಸ್ಟ್ ಇಂಡೀಸಲ್ಲಿ ಬಾರ್ಬಡೋಸ್ ಟೆಸ್ಟು. ನಾವು ಗೆಲ್ಲ ಮ್ಯಾಚು ನಾವು ಸೋತ್ವು. ಅದು ನಾವು 4th ಇನ್ನಿಂಗ್ಸ್ 120 ರನ್ ಹೊಡಿಬೇಕಾಯ್ತು. ಅದು 120 ರನ್ ಹೊಡಿಯೋಕ್ಕಾಗಿಲ್ಲ, 80ಕ್ಕೆ ಆಲ್ಔಟ್. ಅದೊಂದು ಒಂದು ಸ್ವಲ್ಪ ಮನಸ್ಸಿಗೆ ಇವತ್ತರೆಗೂ ಕಾಡ್ತಾ ಇದೆ. ಅದು ಗೆದ್ದಿದ್ದರೆ ತುಂಬ ಚೆನ್ನಾಗಿರೋದು. ಅದೊಂದು ಸ್ವಲ್ಪ ನನಗೆ ಕಾಡ್ತಾ ಇದೆ. ಯಾಕಂದರೆ ನಾನು ಬರೀ 4 ಟೆಸ್ಟ್ ಆಡಿದ್ದು. ಅಂದರೆ ನೆನಪಲ್ಲಿ ಉಳಿದಿರೋದು ಅದು. ಅದು ಬಿಟ್ಟು ಕರ್ನಾಟಕಕ್ಕೆ ಭಾಳಷ್ಟು ನೆನಪುಗಳಿದೆ. ಕರ್ನಾಟಕಕ್ಕೆ ನಾವು ಆಲ್ಮೋಸ್ಟ್ 4 ಸಲ ರಂಜಿ ಟ್ರೋಫಿ ಗೆದ್ದಿದ್ವಿ, 3 ಸಲ ಇರಾನಿ ಟ್ರೋಫಿ ಎಲ್ಲ ಗೆದ್ದಿದ್ದರಿಂದ ಎಲ್ಲ ಟೂರ್ನಮೆಂಟ್ಗಳು ನಮಗೆ ನೆನಪಿರುವಂಥದ್ದೇ. ಯಾಕಂದರೆ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟವರು ನಮ್ಮ ಲೆಜೆಂಡ್ರಿ ಕ್ರಿಕೆಟರ್ಸು ಶ್ರೀನಾಥ್, ಆಮೇಲೆ ಅನಿಲ್. ಒಂದು ಟೀಮ್ ಒಳ್ಳೆ ಬಿಲ್ಟ್ ಮಾಡಿದರು. ಆಮೇಲೆ ಅಸೋಸಿಯೇಷನ್ ಕೂಡ ಹಂಗೆ ನಮಗೆ ಸಪೋರ್ಟ್ ಮಾಡಿದರು. ಅಂದರೆ ನಮಗೆ ಇದು 97, 98 ರಂಜಿ ಟ್ರೋಫಿ ಸೆಮಿಫೈನಲ್ಸು ಇದು ಹೈದ್ರಾಬಾದಲ್ಲಿ. ಅವಾಗ ತುಂಬ ನಾವು ಕಷ್ಟಪಟ್ಟಿದ್ವು. ಅದು ರಾಹುಲ್ ದ್ರಾವಿಡ್ ಹೋಗಿದ್ರು, ಅವರು ಇಂಡಿಯನ್ ಟೀಮಲ್ಲಿ ಡ್ರಾಪ್ ಆಗಿದ್ದರು. ನಮಗೆ ಸೆಮಿಫೈನಲ್ಸ್ ಆಡಬೇಕಾದ್ರೆ ನಮಗೆ ಇದು ಟರ್ನಿಂಗ್ ಟ್ರ್ಯಾಕು. ಕಮಲ್ಜಿತ್ ಸಿಂಗ್ ಅಂತ ಹೈದ್ರಾಬಾದ್ ಆಫ್ ಸ್ಪಿನ್ನರು 2 ಇನ್ನಿಂಗ್ಸು 7 ವಿಕೆಟ್ ತೊಗೊಂಡಿದ್ರು, 14 ವಿಕೆಟ್ ತೊಗೊಂಡಿದ್ರು. ಲಾಸ್ಟ್ ವಿಕೆಟ್ ನಾನು ಮುನ್ಸೂರ್ ಅಲಿ ಖಾನ್ ಬ್ಯಾಟಿಂಗ್. ಒಂದು 21 ರನ್ ಬೇಕಿತ್ತು. ಎಲ್ಲರೂ ಏನಾದರೂ ಅವಾಗ ಲಂಚು ಎಲ್ಲ ಸೋತ್ಬಿಟ್ಟಿದ್ದೀವಿ ಅಂತ ಎಲ್ಲ ಬಿಟ್ಬಿಟ್ಟಿದ್ರು. ನಾನು ಅವಾಗ ಲಂಚು ಬಂದೆ. ನಾವು 9 ಡೌನು, ನಮಗಿನ್ನು 18 ರನ್ ಬೇಕಿತ್ತು. ರಾಹುಲ್ ದ್ರಾವಿಡ್ ಹೇಳಿದೆ,
ನಾನು ಗೆಲ್ಲಿಸ್ತೀನಿ, ನೀನು ಆರಾಮಾಗಿರಪ್ಪ ಅಂತ. ಯಾರು ಊಟ ಗೀಟ ಯಾರೂ ಮಾಡಿರಲಿಲ್ಲ, ನಾನು ಊಟ ಮಾಡಲಿಲ್ಲ. ನಾನು ಹೇಳಿದೆ ಅಂಪೈರ್ ಹೋಗ್ಬೇಕಾದ್ರೆ ಒಂದು 5 ನಿಮಿಷ ಮುಂಚೆ ಎಬ್ಬರಿಸ್ರಿ ಅಂತ. ನಾನು ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡ್ತಿದ್ದೆ. ಆಮೇಲೆ ಎಬ್ಬರಿಸಿದ್ರೆ ಹೋಗಿ ಮಗೈಕ ತೊಳ್ಕೊಂಡು ಹೋಗಿ ಬ್ಯಾಟಿಂಗ್ ಹೋಗಿ ಅದು ಗೆಲ್ಲಿಸಿದೆ. ಅದೊಂದು ಇವತ್ತು ಕೂಡ ಮರೆಯಲಾಗದ ಒಂದು ಕ್ಷಣಗಳು. ಅದಾದಮೇಲೆ ನಾವು ತಿರ್ಗಾ 98, 99 ತಿರ್ಗಾ ಸೆಮಿಫೈನಲ್ಸು ಪಂಜಾಬ್ ಮೇಲೆ ಆಡಿದ್ವು. ಅಲ್ಲಿ 6 ವಿಕೆಟ್ ಇದ್ದೆ. ಇವಾಗ ಸಿದ್ದು ಇದ್ರು, ನನಗೂ ಸಿದ್ದುಗೆ ಜಗಳ ಆಯಿತು. ಅವರು ಅನ್ಪಾರ್ಲಿಮೆಂಟ್ರಿ ಓಡಿ ಯೂಸ್ ಮಾಡಿದ್ರು, ನಾನು ಸ್ವಲ್ಪ ಯೂಸ್ ಮಾಡಿದೆ. ಅವರು ಬ್ಯಾಟ್ ಎತ್ಕೊಂಡು ನನ್ನ ಹೊಡಿಯೋಕ್ಕೆ ಥರ ಬಂದರು. ಅದೊಂದು ಇದಿದೆ. ಅದಾದಮೇಲೆ ಅದು ಗೆದ್ವು ನಾವು 98, 99. ಅದು ಆ್ಯಕ್ಚುಲಿ ನಾವು ಲೀಡ್ ಕೊಟ್ಬಿಟ್ಟಿದ್ವು MP ಗೆ 120 ರನ್. ಅದು ಗೆದ್ವು ನಾವು. ಅಂದರೆ ನಾವು ಇದೆಲ್ಲ ಗೆದ್ದಿದ್ದು ಟೀಮ್ ಥರ ಆಡಿದ್ವು, ಟೀಮ್ ಥರ ಇದ್ವು, ಅಣ್ಣ ತಮ್ಮದಿರ ಥರ ಇದ್ವು. ಅದಕ್ಕೆ ನಾವು ಗೆದ್ದಿದ್ದದು. ಸೊ 4 ರಣಜಿ ಟ್ರೋಫಿ ಜೊತೆಗೆ 3 ಇರಾನಿ ಟ್ರೋಫಿ ಅಂದರೆ ಅದು ನಿಜವಾಗ್ಲೂ ಸಣ್ಣ ಮಾತಲ್ಲ. ಸೊ ನೀವು ಆಟ ಆಡಿದ ಆ ಒಂದು ಟರ್ಮಲ್ಲಿ ರಣಜಿ ಒಂದು ರೀತಿ ಉತ್ತುಂಗಕ್ಕೇರಿತು ಅಂತ, ನಮ್ಮ ಕರ್ನಾಟಕ ರಣಜಿ ಟೀಮು ಉತ್ತುಂಗಕ್ಕೇರಿತು ಅಂತಲೇ ಹೇಳ್ಬೋದು. ಅದಕ್ಕೆ ನಿಮ್ಮ ಕೊಡುಗೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಸರ್, ಮುಂದೆ ಈಗಿನ ಒಂದು ವಿಶ್ವಕಪ್ ಸ್ಕ್ವಾಡ್ನಲ್ಲಿ ನಿಮಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ನಮ್ಮ ಟೀಮಲ್ಲಿ ಯಾವುದು ಟ್ರಂಪ್ ಕಾರ್ಡ್ ಅಂತ ಅನಿಸುತ್ತೆ? ನೀವು ನೋಡ್ತಾ ಇರ್ಬೋದು, ಲೆಜೆಂಡ್ರಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಇರೋದು ವಿರಾಟ್ ಕೊಹ್ಲಿ, KL ರಾಹುಲ್, ರೋಹಿತ್ ಶರ್ಮಾ, ಇವರು ತುಂಬ ಅದ್ಭುತವಾಗಿ ಆಡ್ಕೊಂಬತ್ತಿರೋದ್ರಿಂದ ಅವ್ರ ಮೇಲೆ ನನಗೆ ಸ್ವಲ್ಪ ಬ್ಯಾಟಿಂಗ್, ಅವರೇ ಒಂದು ಶಕ್ತಿ, ಅವರೇ ಒಂದು ಬಲ ಅಂತ ಹೇಳಕ್ಕೆ ಬರ್ತೀನಿ. ಬೌಲಿಂಗ್ ತೊಗೊಂಡ್ರೆ ಜಸ್ಪ್ರೀತ್ ಬುಮ್ರಾ ಅವ್ರು ಇವಾಗ ಬಂದಿದ್ದಾರೆ. ನೀವು ಗೊತ್ತು ಅವರು ಆ್ಯಕ್ಷನ್ ಎಲ್ಲ ಹೆಂಗಿದೆ, ಅವ್ರು ರನ್ ಥ್ರೂ ಮಾಡೋಂಥ ಬೌಲರು. ಅವರು ಮೊಹಮ್ಮದ್ ಶಮಿ ಕೂಡ ಇತ್ತೀಚೆಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಆಸ್ಟ್ರೇಲಿಯಾ ಮೇಲೆ. ಮೊಹಮ್ಮದ್ ಶಮಿ, ಸಿರಾಜ್, ಇವಾಗ ಹಾರ್ದಿಕ್ ಪಾಂಡ್ಯ, ಇವ್ರದ್ದು ಬೌಲಿಂಗು, ಫಾಸ್ಟ್ ಬೌಲಿಂಗು ಇದು ತುಂಬ ಚೆನ್ನಾಗಿದೆ. ಕುಲ್ದೀಪ್ ಯಾದವ್ ಚೈನಾಮನ್ ಬೌಲರು, ಅವರು ಕೂಡ ರವೀಂದ್ರ ಜಡೇಜಾ, ಸ್ಪಿನ್ ಅಟ್ಯಾಕು, ಅಶ್ವಿನ್. ಅಂದರೆ ಇವಾಗ ಬೌಲಿಂಗ್ ಅಟ್ಯಾಕು ಇವರು ಟ್ರಂಪ್ ಕಾರ್ಡ್. ಅದರಿಂದ ಓವರಾಲು ಇವಾಗ ಬ್ಯಾಟಿಂಗು, ಇವಾಗ ಬೌಲಿಂಗು ಎರಡು ಒಂದು ಸಮಬಲವಾಗಿದೆ ಇದು. ಸರ್, ನಾವು ಆಡೋಕ್ಕೆ ಹೊರಟಿರೋಂಥ ನಮ್ಮ ಇಂಡಿಯನ್ ಟೀಮ್ಗೆ, ಸೊ ನಮ್ಮ 140 ಕೋಟಿ ಭಾರತೀಯರ ಪರವಾಗಿ, ಕನ್ನಡಿಗರ ಪರವಾಗಿ ನೀವು ಕೊಡೋ ಸಂದೇಶ? ಇವಾಗ ಏನೋ ಪ್ರೊಫೆಷನಲ್ಸ್ ನಾವು ಇದು ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ನಾವು ಇಲ್ಲಿ ಬಿಡೋದು ಗೆಲ್ಲಕ್ಕೆ ಹೋಗ್ತಾ ಇರೋದು. ಅಂದರೆ 140 ಕೋಟಿ ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರುಗಳು ಕಾಯ್ತಾ ಇರ್ತಾರೆ. ಅವ್ರಿಗೆ ನಾವು ಒಂದು ಗಿಫ್ಟ್ ಕೊಡಬೇಕು. ಅಂದರೆ ಇವಾಗ ನಾವು ಏನೇ ಆಡಿದ್ರು ಗೆಲ್ಲಕ್ಕೆ ಆಡಬೇಕು. ಅಂದರೆ ಇವಾಗ ಸೋಲು ಗೆಲುವು ಇದ್ದೇ ಇರುತ್ತೆ. ಅಂದರೆ ಎಫರ್ಟ್ ಹಾಕಿ ಅದನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಏನಂದರೆ ನಾವು ಆಲ್ರೆಡಿ ಇವಾಗ ವರ್ಲ್ಡ್ ಕಪ್ಪು ನಾವು ಗೆದ್ದಿದ್ದೆ 2011 ನಮ್ಮದು ಸ್ವಲ್ಪ ಬ್ರೇಕ್ ಆಗೋಯಿತು. ಅದರಿಂದ ಆಲ್ಮೋಸ್ಟ್ ನೋಡಿ ಇವಾಗ ಇದು 10 ವರ್ಷ ಗ್ಯಾಪ್ ಆಗ್ತಾ ಬರುತ್ತೆ. ಅಂದರೆ ನಾವು 1983 ಗೆದ್ದಾದಮೇಲೆ ತಿರ್ಗಿ ನಾವು ಗೆದ್ದಿದ್ದೆ 2011, 28 ಇಯರ್ಸ್ ಗ್ಯಾಪ್ ಆಯಿತು. ಇವಾಗ ಆ ಗ್ಯಾಪ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊ, ಯಾಕಂದರೆ ನಮಗೆ ಸಖತ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಪ್ರೊಫೆಷನಲ್ಸು. ನೀವು IPL ಆಡ್ತಾ ಇರೋ ದುಡ್ಡಿದೆ. ಅದಕ್ಕೆ ಇವಾಗ ಇದೊಂದು ಏನು ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಇದೊಂದು ಒಳ್ಳೆ ಅಡ್ವಾಂಟೇಜು. ದಯಮಾಡಿ ನೀವು ಗೆದ್ದು ಭಾರತಕ್ಕೊಂದು ವಿಶ್ವಕಪ್ಪು ತಂದುಕೊಳ್ಳಿ ಅಂತ ನಾನು ಭಾರತದ ಟೀಮ್ಗೂ ಹಾರೈಸ್ತೀನಿ. ಅದೇ ರೀತಿ ಯಾರು ನಮ್ಮ ಪ್ರೋತ್ಸಾಹ ಕೊಡ್ತಾರಲ್ಲ ಅವ್ರಿಗೂ ಕೂಡ ನಾನು ನಿಜವಾಗ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಇಷ್ಟೊತ್ತು ನಾವು ಮಾತಾಡಿದ್ರಿಂದ ಒಂದಷ್ಟು ನಿಮ್ಮ ಅನಿಸಿಕೆಗಳು, ಹಾಗೆ ಕ್ರಿಕೆಟ್ನ ನೀವು ನೋಡೋ ರೀತಿ ಅಥವಾ ನೀವು ಅಂದುಕೊಂಡಿರೋ ರೀತಿ, ಕ್ರಿಕೆಟನ್ನು ನೀವು ಅಂದ್ಕೊಂಡಿರೋ ರೀತಿ ನಮಗೆ ಗೊತ್ತಾಯಿತು. ಸೊ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಕ್ರಿಕೆಟ್ ಪರವಾಗಿ ನಿಮ್ಮ ಒಂದು ಸೇವೆ ಇಲ್ಲಿಗೆ ನಿಲ್ಲೋದು ಬೇಡ. ಇನ್ನು ಮುಂದೆಯೂ ಕೂಡ ನಾವು ನಿಮ್ಮನ್ನು ಒಬ್ಬ ಒಳ್ಳೆ ಕಾಮೆಂಟೇಟರ್ ಆಗೋ ಅಥವಾ ಕ್ರಿಕೆಟ್ನ ಮುಂದಿನ ತಲೆಮಾರಿಗೆ ಒಂದು ರೀತಿ ಕೋಚ್ ಆಗೋ, ಸೊ ಯಾವುದಾದ್ರು ಒಂದು ಬೇರೆ ರೂಪದಲ್ಲಿ ಕ್ರಿಕೆಟ್ಗೆ ಖಂಡಿತ ನಿಮ್ಮ ಒಂದು ಕೊಡುಗೆ ಇರಲಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊತೀವಿ. ನಾನು ಕೂಡ ನಿಮಗೆ ನವಿಲು ಎಂಟರ್ಟೈನ್ಮೆಂಟ್ ಚಾನಲ್ಗೆ ನನಗೊಂದು ಇದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನನ್ನ ಗೌರವದಿಂದ ತಲೆಬಾಗಿ ನಮಸ್ಕರಿಸ್ತೇನೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.